ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹೆಪಟೈಟಿಸ್ ಬಿ ವೈರಸ್ಸಿನ ಬಗ್ಗೆ ಮತ್ತು ಅದರ ಸ್ಪ್ರೆಡ್ ಆ್ಯಂಡ್ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಸೊ ಬಹಳಷ್ಟು ಸಲ ಪೇಷಂಟ್ಸ್ ಯಾವುದೋ ಒಂದು ಆಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅವ್ರ ಕಣ್ಣಿನ ಆಪ್ರೇಷನ್ ಇರ್ಬೋದು ಅಥವಾ ಏನೋ ಒಂದು ಪ್ರೊಸೀಜರ್, ಎಂಡೋಸ್ಕೋಪಿನೋ ಎಕ್ಸೆಟ್ರಾ ಮಾಡ್ಕೊಳಕ್ಕೆ ಹೋಗಿರ್ತಾರೆ. ಇವನ್ನೆಲ್ಲ ಮಾಡಬೇಕಾದ್ರೆ ಡಾಕ್ಟರ್ ಅವರಿಗೆ ಕೆಲವೊಂದು ಟೆಸ್ಟನ್ನು ಮಾಡ್ಕೊಂಡು ಬನ್ನಿ ಅಂತಾರೆ, ಲೈಕ್ HIV, ಹೆಪಟೈಟಿಸ್ ಬಿ ಎಕ್ಸೆಟ್ರಾ. ಅದನ್ನು ಮಾಡಿಕೊಂಡಾಗ ಕೆಲವೊಮ್ಮೆ ಅವರಿಗೆ ಈ ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದುಬಿಡತ್ತೆ. ಅಥವಾ ಅವರು ಬ್ಲಡ್ ಕೊಡೋಕ್ಕೆ ಹೋಗಿರ್ತಾರೆ, ಬ್ಲಡ್ ಡೊನೇಷನ್ ಮಾಡಲಿಕ್ಕೆ. ಆ್ಯಂಡ್ ಆವಾಗ ಬ್ಲಡ್ ಬ್ಯಾಂಕಿಂದ ಫೋನ್ ಬರುತ್ತೆ, ನಿಮ್ಮ ರಿಪೋರ್ಟಲ್ಲಿ ಹೆಪಟೈಟಿಸ್ ಬಿ ಇದೆ, ನೀವು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಸೊ ಬಹಳಷ್ಟು ಸಲ ನನಗೆ ಪೇಷಂಟ್ ಕೇಳ್ತಿರ್ತಾರೆ, ಇದು ಹೆಪಟೈಟಿಸ್ ಬಿ ಅಂದರೆ ಏನು, ನನಗಿದು ಬಂದುಬಿಟ್ಟಿದೆ, ಈಗ ಏನು ಮಾಡಬೇಕು, ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ ಅಂತ. ಸೊ ಹೆಪಟೈಟಿಸ್ ಬಿ ವೈರಸ್, ಓಕೆ, HBV ಹೆಪಟೈಟಿಸ್ ಬಿ ವೈರಸ್ ಅನ್ನೋದು ಒಂದು ವೈರಸ್. ಈಗ ಹೇಗೆ HIV ವೈರಸ್ ಇರುತ್ತೆ, ಕೊರೋನಾ ವೈರಸ್, ಇದೇ ರೀತಿ ಇದು ಒಂದು ವೈರಸ್. ಬಟ್ HIV ವೈರಸ್ಸೇ ಬೇರೆ, ಹೆಪಟೈಟಿಸ್ ಬಿ ವೈರಸ್ಸೇ ಬೇರೆ ಬೇರೆ. ಇವೆರಡು ಬೇರೆ ಬೇರೆ ವೈರಸ್ಗಳು. ಬಟ್ ಈ ವೈರಸ್ ಏನು ಮಾಡುತ್ತೆ, ಹೆಪಟೈಟಿಸ್, ಹೆಪ ಅಂದರೆ ಲಿವರ್, ನಿಮ್ಮ ಲಿವರಿನ ಉರಿಯೂತವನ್ನು ಮಾಡ್ತಾ ಇರುತ್ತೆ. ನಿಮ್ಮ ಲಿವರನ್ನು ಇದು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ನಿಮ್ಮ ಲಿವರಿನ ಮೇಲೆ ಇದು ಅಟ್ಯಾಕ್ ಮಾಡ್ತಾ ಇರುತ್ತೆ. ಆದ್ದರಿಂದ ಇದನ್ನು ಹೆಪಟೈಟಿಸ್ ಅಂದರೆ ಲಿವರಿನ ಉರಿಯೂತವನ್ನು ಮಾಡುವಂತಹ ವೈರಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಹೆಪಟೈಟಿಸ್ ಬಿ ವೈರಸ್ ಏನಿದೆ, ಹೇಗೆ ನಮ್ಮ ಬಾಡಿಯನ್ನು ಸೇರಿಕೊಳ್ಳುತ್ತೆ? ಸೊ ಹೆಪಟೈಟಿಸ್ ಬಿ ವೈರಸ್ ಒಂದೇ ಮೆಥಡ್ ಅಂತ ಹೇಳಿದರೆ, ಹೆಪಟೈಟಿಸ್ ಬಿ ತಾಯಿಗಿತ್ತು ಅಂದಾಗ ಅವಳಿಗೆ ಹುಟ್ಟುವಂತಹ ಮಗುವಿಗೆ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇದೆ. ಸೊ ತಾಯಿಯಿಂದ ಮಗುವಿಗೆ ಹರಡುವಂಥ ಸಾಧ್ಯತೆ. ಎರಡನೇದು ಅಸುರಕ್ಷಿತ ಲೈಂಗಿಕ ಕ್ರಿಯೆ. ಒಂದು ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು, ಅಂಥವರ ಜೊತೆ ನೀವು ಸಂಬಂಧ ಮಾಡಿದ್ರಿ, ಅದು ಮುಖಮೈಥುನ ಇರ್ಬೋದು ಅಥವಾ ಗುದ ಸಂಭೋಗ ಇರ್ಬೋದು, ವಜೈನಲ್ ಸೆಕ್ಸ್ ಇರ್ಬೋದು. ನೀವು ಯಾವಾಗ ಅಂಥವರ ಜೊತೆ ಈ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತೀರಾ, ಅವರ ದೇಹದಲ್ಲಿ ಇರುವಂತಹ ಈ ದ್ರವಗಳಿಂದ ನಿಮಗೆ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇದೆ. ಸೊ ಎರಡನೇದು ಅಸುರಕ್ಷಿತ ಲೈಂಗಿಕ ಸಂಬಂಧ. ಮೂರನೇದು ಹೆಪಟೈಟಿಸ್ ಬಿ ಇರುವಂತಹ ವ್ಯಕ್ತಿಯ ಬ್ಲಡ್ ಇನ್ನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ಅವರಿಗೆ ಯೂಸ್ ಮಾಡಿದ್ದಂತಹ ಸೂಜಿಯನ್ನು ನಿಮಗೂ ಯೂಸ್ ಮಾಡಿದ್ದಾರೆ. ಸೊ ಆ ವೈರಸ್ ಅವರಿಂದ ನಿಮಗೆ ಬರ್ಬೋದು. ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿಗೆ ಶೇವ್ ಮಾಡ್ತಾ ಇದ್ದಾರೆ, ಅವರ ಬ್ಲೇಡ್ ಏನಿದೆ ಅದನ್ನು ಚೇಂಜ್ ಮಾಡಿಲ್ಲ, ಅದೇ ಬ್ಲೇಡಿಂದ ಇನ್ನೊಂದು ವ್ಯಕ್ತಿಗೆ ಮಾಡಿದರು, ಅವರಲ್ಲಿ ಒಂದು ಸ್ವಲ್ಪ ಕಟ್ಟಾಯಿತು, ಆ ವೈರಸ್ ಅವರಿಂದ ಈ ವ್ಯಕ್ತಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿ ಡ್ರಗ್ಸ್ ಯೂಸ್ ಮಾಡ್ತಾ ಇರ್ತಾನೆ, ಅವನು ಸೂಜಿ ಚುಚ್ಕೊಳ್ತಾನೆ, ಅದೇ ಸೂಜಿಯಿಂದ ಇನ್ನೊಂದು ವ್ಯಕ್ತಿ ಚುಚ್ಕೊಂಡ ಅಂದಾಗ ಆ ಹೆಪಟೈಟಿಸ್ ಬಿ ವೈರಸ್ ಆ ವ್ಯಕ್ತಿಯಿಂದ ಈ ವ್ಯಕ್ತಿಗೆ ಬರುವಂಥ ಸಾಧ್ಯತೆ ಇದೆ. ಈಗ ಟ್ಯಾಟೂ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಟ್ಯಾಟೂ ಕೆಲವೊಂದು ಸಲ ಯಾವುದೇ ಪ್ರಾಪರ್ ಪ್ರಿಕಾಷನ್ಸ್ ತೆಗೆದುಕೊಳ್ಳೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ಡಿಸ್ಇನ್ಫೆಕ್ಷನ್ ಮಾಡದೆ ಅದೇ ನೀಡಲನ್ನು ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿಗೆ ಹಾಕಿದ್ರು ಆ್ಯಂಡ್ ಅದನ್ನು ತೊಗೊಂಡು ನೆಕ್ಸ್ಟ್ ಇನ್ನೊಂದು ವ್ಯಕ್ತಿಗೆ ಅದನ್ನೇ ಯೂಸ್ ಮಾಡಿದರು ಅಂದಾಗ ಈ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಎಲ್ಲಿ ಈ ರಕ್ತದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬರುವಂಥ ಚಾನ್ಸಸ್ ಇರುತ್ತೆ, ಅಲ್ಲಿಂದ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದೇ ಈಗ ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿಯ ಜೊತೆ ನೀವು ಹ್ಯಾಂಡ್ ಶೇಕ್ ಮಾಡಿದ್ರಿ, ಅವ್ರನ್ನ ಅಪ್ಕೊಂಡ್ರಿ, ಅವ್ರ ಜೊತೆ ಒಂದು ಊಟ ಮಾಡಿದ್ರಿ, ಅದರಿಂದ ನಿಮಗೆ ಹೆಪಟೈಟಿಸ್ ಬಿ ಬರ್ತಾ ಇರೋದಿಲ್ಲ. ಓಕೆ, ಬಹಳಷ್ಟು ಸಲ ಇವೇನೂ ರೀಸನ್ ನಿಮ್ಗೆ ಗೊತ್ತೇ ಇರೋದಿಲ್ಲ, ಬಟ್ ನಿಮ್ಗೆ ಹೆಪಟೈಟಿಸ್ ಬಿ ಬಂದಿರ್ಬೋದು. ಅದು ಯಾವುದೇ ರೀಸನ್ನಿಂದ ಆಗಿರ್ಬೋದು. ಬಟ್ ಈ ರೀತಿ ಯಾವಾಗ ಹೆಪಟೈಟಿಸ್ ಬಿ ಇರುವಂತಹ ವ್ಯಕ್ತಿಯ ಬ್ಲಡ್
ಅಥವಾ ದೇಹದ ದ್ರವಗಳ ಜೊತೆ ನಾವು ಕಾಂಟ್ಯಾಕ್ಟಿಗೆ ಬರ್ತೀವಿ, ಆವಾಗ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಡಯಾಲಿಸಿಸ್ ಪೇಷಂಟ್ಸು ಅವ್ರಿಗೆ ಯಾವತ್ತೂ ನಾವು ಒಂದು ಸೂಜಿ ಮುಖಾಂತರ ನಾವು ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇರ್ತೇವೆ. ಅಂಥ ಪೇಷಂಟ್ಸಲ್ಲೆಲ್ಲ ಈ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಹೆಚ್ಚಿಗೆ. ಈ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸು, ಡಾಕ್ಟರ್ಸು, ಟೆಕ್ನಿಷಿಯನ್ಸು, ಡೆಂಟಿಸ್ಟ್ಸು ಇವರೆಲ್ಲ ಏನು ಮಾಡ್ತಾರೆ, ಬಹಳಷ್ಟು ಪೇಷಂಟ್ಸನ್ನು ನೋಡ್ತಾ ಇರ್ತಾರೆ. ಯಾವುದೋ ಒಂದು ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು, ಇವರು ಗ್ಲೌಸ್ ಹಾಕ್ಕೊಂಡಿಲ್ಲ ಎಕ್ಸೆಟ್ರಾ. ಸಪೋಸ್ ಅವರಿಗೆ ಯೂಸ್ ಮಾಡಬೇಕಾದ್ರೆ ಒಂದು ನೀಡಲ್ ಏನಾದರೂ ಇವ್ರಿಗೆ ತಾಗ್ಬಿಡ್ತು, ಆ ವ್ಯಕ್ತಿಯಿಂದ ಈ ವ್ಯಕ್ತಿಗೆ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಎಸ್ಪೆಷಲಿ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸಿಗೆಲ್ಲ ನಾವು ಕಂಪಲ್ಸರಿ ನೀವು ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೇವೆ. ಓಕೆ, ಸೊ ಇವೆಲ್ಲ ರೀತಿಯಿಂದ ಹೆಪಟೈಟಿಸ್ ಬಿ ವೈರಸ್ ಎಂಟ್ರಿ ಆಗ್ಬೋದು. ಸೊ ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಿರ್ತಾರೆ, ನಾನು ಇದನ್ನ ಏನೂ ಮಾಡಲೇ ಇಲ್ಲ, ಬಟ್ ನನಗೆ ಹೇಗೆ ಬಂತು ಹೆಪಟೈಟಿಸ್ ಬಿ ಗೊತ್ತಾಗಲಿಲ್ಲ ನನಗೆ ಅಂತ. ಸೊ ನಿಮ್ಗೆ ಹೇಗೆ ಬಂತು ಹೆಪಟೈಟಿಸ್ ಬಿ ಅಂತ ನಾವು ಗುರ್ತು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು, ನಿಮಗೆ ಹೆಪಟೈಟಿಸ್ ಬಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ತಿಳಿತಾ ಇರುತ್ತೆ. ಬಟ್ ಯಾವ ಯಾವ ಕಾರಣದಿಂದ ಬಂದಿರ್ಬೋದು, ನಾನು ಹೇಳಿದೆ ಇವೆಲ್ಲ ಕಾರಣದಿಂದ ಬಂದಿರಬಹುದು. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಹೆಪಟೈಟಿಸ್ ಬಿ ಇರುವ ತಾಯಿಯಿಂದ ಮಗುವಿಗೆ ಒಂದು ಹೆಪಟೈಟಿಸ್ ಬಿ ಇರುವಂಥ ಪೇಷಂಟಿನ ನೀಡಲಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ಅದು ಬ್ಲಡ್ ಡೊನೇಷನಿಂದ ಇರ್ಬೋದು, ಅಥವಾ ಬೈ ಮಿಸ್ಟೇಕ್ ಒಂದು ಸೂಜಿಯ ಪ್ರಿಕ್ಕಿಂದ ಇರ್ಬೋದು, ಟ್ಯಾಟೂಯಿಂಗಿಂದ ಇರ್ಬೋದು, ಬಾಡಿ ಪಿಯರ್ಸಿಂಗಿಂದ ಇರಬಹುದು, ಡಯಾಲಿಸಿಸ್ ಇರ್ಬೋದು. ಇದು ಯಾವುದರಿಂದನೂ ಆ ರೀತಿ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ ಅಂದಾಗ ನಿಮಗೆ ಈ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಈ ಹೆಪಟೈಟಿಸ್ ಬಿ? ಹೆಪಟೈಟಿಸ್ ಬಿ ಬಂತು ಅಂದ ಮಾತ್ರಕ್ಕೆ ನಿಮಗೆ ನಿಮ್ಮ ಲೈಫ್ ಮುಗಿದೇ ಹೋಯಿತು, ನೀವು ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ನು ಬಹಳ ಕಡಿಮೆ ಇದೆ, ನಿಮಗೆ ಬಹಳನೇ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಲ್ಲ. ಭಾಳಷ್ಟು ಜನರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಗೊತ್ತೂ ಆಗಿರೋದಿಲ್ಲ. ಬಟ್ ಹೆಪಟೈಟಿಸ್ ಬಿ ಇರೋದ್ರಿಂದ ನಾವು ಯಾಕೆ ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತೀವಿ ಅಥವಾ ಯಾಕೆ ನಾವು ಅವ್ರನ್ನ ಫಾಲೋಅಪಲ್ಲಿ ಇಟ್ಕೊಂಡಿರ್ತೇವೆ ಅಂದರೆ, ನಾನು ಹೇಳಿದೆ ಈ ಹೆಪಟೈಟಿಸ್ ಬಿ ಏನಿದೆ ನಿಮ್ಮ ಲಿವರ್ ಮೇಲೆ ಅದು ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಈ ಹೆಪಟೈಟಿಸ್ ಬಿ ಲಿವರಿನ ಡ್ಯಾಮೇಜ್ ಮಾಡ್ಬೋದು, ಹೆಪಟೈಟಿಸ್ ಮಾಡ್ಬೋದು, ಪೇಷಂಟಿಗೆ ಜಾಂಡಿಸ್ ಮಾಡ್ಬೋದು, ಸಿರೋಸಿಸ್ ಮಾಡ್ಬೋದು, ಲಿವರನ್ನು ಗಟ್ಟಿ ಮಾಡ್ಬೋದು, ಲಿವರನ್ನು ಫೇಲ್ ಮಾಡಿಬಿಡ್ಬೋದು, ಲಿವರ್ ಅದು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ಬೋದು, ಲಿವರಿನ ಕ್ಯಾನ್ಸರ್ ಇಂಥ ಪೇಷಂಟ್ಸಲ್ಲಿ ಬರುವಂಥ ಸಾಧ್ಯತೆ, ಅವ್ರಿಗೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಅಲ್ಲ, ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಓಕೆ, ಯಾಕೆ? ಬಿಕಾಸ್ ಈ ವೈರಸ್ ಲಿವರ್ ಒಳಗಡೆನೆ ಕುತ್ಕೊಂಡಿರುತ್ತೆ. ಸೊ ಆದ್ದರಿಂದ ಈ ಹೆಪಟೈಟಿಸ್ ಬಿ ಬಗ್ಗೆ ನಾವು ಅಷ್ಟು ಪೇಷಂಟಿಗೆ ನಾವು ಕೇಳ್ತಾ ಇರ್ತೇವೆ, ಫಾಲೋಅಪ್ ಮಾಡ್ತಾ ಇರ್ತೇವೆ ಅಥವಾ ಚೆಕ್ ಮಾಡ್ತಾ ಇರ್ತೇವೆ. ಸೊ ಹೆಪಟೈಟಿಸ್ ಬಿ ಪೇಷಂಟಲ್ಲಿ ಏನು ಲಕ್ಷಣವನ್ನು ಮಾಡದೇ ಇರ್ಬೋದು, ಸಿಂಪ್ಟಮ್ಯಾಟಿಕ್, ಪೇಷಂಟಿಗೆ ಏನು ಲಕ್ಷಣನೇ ಇಲ್ಲ, ಗೊತ್ತೇ ಆಗೋದಿಲ್ಲ, ಏನೋ ಮಾಡಿಸ್ಕೊಳ್ಳೋಕೆ ಹೋದಾಗ ಗೊತ್ತಾಗತ್ತೆ ಹೌದು ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದಿದೆ ಅಂತ. ಸೊ ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಬಟ್ ಇಂಥ ಪೇಷಂಟ್ಸು ದೀರ್ಘಕಾಲದಿಂದ ಈ ರೀತಿ ಹೆಪಟೈಟಿಸ್ ಬಿ ಅನ್ನು ಇಟ್ಕೊಂಡಿದ್ದವರು, ಅವರಿಂದ ಬೇರೆಯವರಿಗೆ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಅವ್ರಿಗೆ ಗೊತ್ತೂ ಸಹ ಇರೋದಿಲ್ಲ, ಬಟ್ ಇನ್ನೊಬ್ಬರು ಹರಡುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಸಿಂಪ್ಟಮ್ಯಾಟಿಕ್, ಏನೂ ಲಕ್ಷಣ ಇಲ್ಲ. ಎರಡನೇದು ಅಕ್ಯೂಟ್ ಅಟ್ಯಾಕ್, ಅಂದರೆ ಒಂದ್ಸಲ ಆ ವ್ಯಕ್ತಿಗೆ ಸಿವಿಯರ್ ಜಾಂಡಿಸ್ ಆಯಿತು, ಬಹಳ ಕಾಮಾಲೆ ಬಂದುಬಿಟ್ಟಿದೆ, ಕಣ್ಣುಗಳೆಲ್ಲ ಫುಲ್ ಎಲ್ಲೋ ಆಗಿಬಿಟ್ಟಿದ್ದಾವೆ, ಬಿಲಿರುಬಿನ್ 12, 13, 14 ಆಗಿಬಿಟ್ಟಿದೆ, ಹೊಟ್ಟೆ ನೋವು, ಊಟ ಸೇರೋದಿಲ್ಲ, ತೂಕ ಕಡಿಮೆ ಆಯಿತು, ಬಹಳ ಸಿವಿಯರ್ ಅಟ್ಯಾಕ್, ಅಕ್ಯೂಟ್ ಅಟ್ಯಾಕ್ ಆಫ್ ಹೆಪಟೈಟಿಸ್ ಅನ್ನು ಮಾಡಿಬಿಡ್ಬೋದು. ಡೆಫಿನೆಟ್ಲಿ ಈ ರೀತಿ ಎಲ್ಲ ಆದಾಗ ನಿಮ್ಮ ಡಾಕ್ಟರ್ ನಿಮಗೆ ಹೆಪಟೈಟಿಸ್ ಬಿ ಅನ್ನು ಚೆಕ್ ಮಾಡೇ ಮಾಡ್ತಾರೆ ಆ್ಯಂಡ್ ಆವಾಗ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಸೊ ಭಾಳಷ್ಟು ಜನರಲ್ಲಿ ಈ ಅಕ್ಯೂಟ್ ಅಟ್ಯಾಕ್ ಆದಮೇಲೆ ನಿಮ್ಮ ಬಾಡಿ ಅದರ ಅಗೇನ್ಸ್ಟ್ ಫೈಟ್ ಮಾಡುತ್ತೆ ಆ್ಯಂಡ್ ಅದನ್ನು ನಿಮ್ಮ ಬಾಡಿ ಅದನ್ನು ತೆಗೆದು ಬಿಸಾಕ್ಬಿಡ್ಬೋದು. ಸೊ ನಿಮ್ಗೆ ಹೆಪಟೈಟಿಸ್ ಬಿ ಇದ್ದಿದ್ದು ಹೋಗ್ಬಿಡ್ಬೋದು. ಕೆಲವೊಂದು ಜನರಲ್ಲಿ ಏನಾಗುತ್ತೆ, ಅವ್ರಿಗೇನು ಲಕ್ಷಣ ಇರೋದೇ ಇಲ್ಲ, ಬಟ್ ಜಸ್ಟ್ ಯಾವಾಗ ಅವ್ರು ಟೆಸ್ಟ್ ಮಾಡ್ಕೊಳ್ತಾರೆ ಗೊತ್ತಾಗತ್ತೆ ಇವರು ಕ್ರಾನಿಕ್ ಹೆಪಟೈಟಿಸ್ ಬಿ ಕ್ಯಾರಿಯರ್ಸ್. ಇವರಿಗೆ ಲಕ್ಷಣ ಇರೋದಿಲ್ಲ, ಬಟ್ ಹೆಪಟೈಟಿಸ್ ಬಿ ಇವ್ರ ಬಾಡಿಯಲ್ಲೇ ಇರುತ್ತೆ. ಯಾವತ್ತೋ ಒಂದ್ಸಲ ಅವ್ರಿಗೆ ಏನಾದರೂ ಅದು ಪ್ರಾಬ್ಲಮ್ ಮಾಡಬಹುದು, ಮಾಡದೇ ಇರಬಹುದು. ಮಾಡಿದರೆ ನಾನು ಹೇಳಿದೆ ಈ ರೀತಿ ಪ್ರಾಬ್ಲಮ್ಸು, ಲಿವರ್ ಫೇಲಿಯರು, ಲಿವರ್ ಸಿರೋಸಿಸ್ಸು, ಲಿವರ್ ಕ್ಯಾನ್ಸರು ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಇಂಥ ಪೇಷಂಟ್ಸಲ್ಲಿ. ನಿಮಗೆ ಹೆಪಟೈಟಿಸ್ ಬಿ ಬಂತು ಅಂದಾಗ ಅಥವಾ ನೀವು ಟೆಸ್ಟ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಬಂತು ಅಂದಾಗ ನೀವೇನು ಮಾಡಬೇಕು, ನಿಮ್ಮ
ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿ ಭೇಟಿ ಆಗಬೇಕು. ಜಸ್ಟ್ ಬಿಕಾಸ್ ನಿಮ್ಗೆ ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದಿದೆ ದಟ್ ಡಸಂಟ್ ಮೀನ್ ಅದು ಎಂಡ್ ಅಂತ. ಓಕೆ, ಸೊ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋದಾಗ ಅವರು ಕೆಲವೊಂದು ಎಕ್ಸ್ಟ್ರಾ ಟೆಸ್ಟ್ಗಳನ್ನು ಮಾಡ್ತಾರೆ, ಕನ್ಫರ್ಮ್ ಮಾಡ್ಕೊಳ್ತಾರೆ ನಿಮಗೆ ಹೆಪಟೈಟಿಸ್ ಬಿ ನಿಜವಾಗ್ಲೂ ಇದೆಯಾ ಅಂತ. ಆ್ಯಂಡ್ ಅದು ಇತ್ತು ಅಂದಾಗ ನಿಮ್ಮ ಲಿವರ್ ಈಗ ಹೇಗಿದೆ, ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಹೇಗೆ ಕೆಲಸ ಮಾಡ್ತಾ ಇದೆ, ನಿಮ್ಮ ಲಿವರ್ ಏನಾದರೂ ಗಟ್ಟಿಯಾಗಿದೆಯಾ, ನಿಮಗೆ ವೈರಲ್ ಲೋಡ್ ಎಷ್ಟು ನಿಮ್ಮ ಬಾಡಿಯಲ್ಲಿ ಹೆಪಟೈಟಿಸ್ ಬಿ ಇದೆ, ಇವನ್ನೆಲ್ಲ ಅವರು ಚೆಕ್ ಮಾಡ್ತಾರೆ. ಇದು ಕೆಲವೊಂದು ಬ್ಲಡ್ ಟೆಸ್ಟ್ ನಡೆಯುತ್ತೆ, ಫೈಬ್ರೋ ಸ್ಕ್ಯಾನು, ಅಲ್ಟ್ರಾಸೌಂಡು, ಇವೆಲ್ಲದರ ಮುಖಾಂತರ ನಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ನಿಮ್ಮಲ್ಲಿ ಈ ಹೆಪಟೈಟಿಸ್ ಬಿ ಇನ ವೈರಲ್ ಲೋಡ್ ಇದೆ ಮತ್ತು ನಿಮ್ಮ ಲಿವರ್ ಈಗ ಹೇಗೆ ಕೆಲಸ ಮಾಡ್ತಾ ಇದೆ. ಅದರ ಮೇಲೆ ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ನಿಮಗೆ ಔಷಧಿಗಳನ್ನು ಕೊಡಬೇಕೋ, ಔಷಧಿ ಈಗ ಸದ್ಯ ಬೇಡ, ಮುಂದೇನಾದರೂ ನಾವು ಕೊಡಬೇಕು ಅಂತ. ಓಕೆ, ಸೊ ಹೆಪಟೈಟಿಸ್ ಬಿ ಇದ್ದಾಕ್ಷಣ ನಿಮಗೆ ನಾವು ಔಷಧಿಯನ್ನು 100% ಹಾಕಬೇಕು ಅಂತ ಇಲ್ಲ. ಬಹಳಷ್ಟು ಬೇರೆ ಪ್ಯಾರಾಮೀಟರ್ಸನ್ನು ನೋಡಿಕೊಂಡು ನಾವು ಔಷಧಿಗಳನ್ನು ಹಾಕ್ತಾ ಇರ್ತೇವೆ. ಹೆಪಟೈಟಿಸ್ ಬಿಗೆ ಕ್ಯೂರ್ ಇಲ್ಲ. ಅಂದರೆ ಒಂದ್ಸಲ ಹೆಪಟೈಟಿಸ್ ಬಿ ನಿಮ್ಗೆ ಈ ರೀತಿ ಇತ್ತು ಅಂದಾಗ ನಾವು ಅದನ್ನು ಕಂಪ್ಲೀಟ್ಲಿ ನಿಮ್ಮ ಬಾಡಿಯಿಂದ ನಾವು ತೆಗೆದು ಹಾಕದೆ ಇರಬಹುದು. ಬಟ್ ನಿಮಗೆ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕೆ, ನಿಮ್ಮ ಲಿವರ್ ಮೇಲೆ ಮಾಡುವಂಥ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ, ನಿಮ್ಮಿಂದ ಬೇರೆಯವರಿಗೆ ಹರಡೋದನ್ನು ಕಡಿಮೆ ಮಾಡಲಿಕ್ಕೆಲ್ಲ ಈ ಔಷಧಿಗಳು ಹೆಲ್ಪ್ ಮಾಡ್ತಾ ಇರ್ತವೆ. ಈ ಹೆಪಟೈಟಿಸ್ ಬಿಗೆ ಕ್ಯೂರ್ ಇರಲಿಲ್ಲ ಅಂದ್ರೂ ಹೆಪಟೈಟಿಸ್ ಬಿಯನ್ನು ತಡೆಯುವಂತಹ ಲಸಿಕೆ ಇದೆ, ಬಹಳ ಇಫೆಕ್ಟಿವ್ ಲಸಿಕೆ. ಆ್ಯಂಡ್ ಈ ಲಸಿಕೆ ಹೆಪಟೈಟಿಸನ್ನು ತಡಿತಾ ಇರುತ್ತೆ. ಎಸ್ಪೆಷಲಿ ನೀವು ಈ ಹೆಲ್ತ್ ಕೇರ್ ಎಕ್ಸೆಟ್ರಾ ಅದರಲ್ಲಿ ಇದ್ರಿ ಅಂದರೆ ಡೆಫಿನೆಟ್ಲಿ ನೀವು ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೇಬೇಕು. ಎರಡನೇದು, ಸಪೋಸ್ ಒಂದು ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು ಅಂದಾಗ ಅವರ ಜೊತೆಯಲ್ಲಿ ಇರುವಂತಹ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಯಾರು ಇದ್ದಾರೆ, ಅವರ ಹೆಂಡತಿ ಇರ್ಬೋದು ಅಥವಾ ಅವರ ಪಾರ್ಟ್ನರ್ಸ್ ಇರ್ಬೋದು, ಅವರೂ ಸಹ ಈ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು. ನಿಮ್ಗೆ ಹೆಪಟೈಟಿಸ್ ಬಿ ಆಲ್ರೆಡಿ ಪಾಸಿಟಿವ್ ಇದೆ ಅಂದಾಗ ನೀವು ಈ ವ್ಯಾಕ್ಸಿನ್ ಹಾಕ್ಕೊಂಡು ಉಪಯೋಗ ಇಲ್ಲ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು, ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಅವರು ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು. 3 ಡೋಸಲ್ಲಿ ಈ ವ್ಯಾಕ್ಸಿನ್ ಸಿಗ್ತಾ ಇರುತ್ತೆ. ಹೋದಾಗ ಒಂದು 1 ಮಂತಿಗೊಂದು ಆ್ಯಂಡ್ 6 ಮಂತ್ಸಿಗೊಂದು ಬೂಸ್ಟರ್ ಡೋಸನ್ನು ಕೊಡ್ತಾ ಇರ್ತಾರೆ. ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಇದು. ಆಲ್ಮೋಸ್ಟ್ 98 to 99% ಹೆಪಟೈಟಿಸ್ ಬಿ ಸ್ಪ್ರೆಡ್ ಆಗೋದನ್ನು ಇದು ತಡಿತಾ ಇರುತ್ತೆ. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ hepatitis B and its transmission and hepatitis B treatment and vaccination. Thank you so much for watching the video. Please like, share and subscribe the channel. Thank you.